ಇನ್ನು ಯಶ್ ಅಭಿಮಾನಿಗಳಿಗೆ ಮತ್ತೊಂದು ಭರ್ಪೂರವಾಗಿರುವಂತಹ ಅನೌನ್ಸ್ಮೆಂಟ್ ಅನ್ನ ಈಗ ಹೊಂಬಾಳೆ ಫಿಲ್ಮ್ಸ್ ಮಾಡ್ತಾ ಇದೆ. ಏನು KGF ಚಾಪ್ಟರ್ 2 ಬಳಿಕ KGF ಚಾಪ್ಟರ್ 3 ಅನೌನ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ರಾಕಿ ಬಾಯ್ ಕಮ್ ಬ್ಯಾಕ್. ಸೊ KGF ಪಾರ್ಟ್ 3 ಈಗ KGF ಚಾಪ್ಟರ್ 3 ಬಗ್ಗೆ ಈಗ ಸುಳಿವನ್ನ ಕೊಟ್ಟಿದೆ ಹೊಂಬಾಳೆ ಫಿಲ್ಮ್. ಟಾಕ್ಸಿಕ್ ಸಿನಿಮಾದ ಬಳಿಕ ಆರಂಭವಾಗುತ್ತಾ KGF ನ ಚಾಪ್ಟರ್ 3. ಸೊ KGF 1 ಆಯಿತು, ಅದಾದ ನಂತರ ಚಾಪ್ಟರ್ 2 ಆಯಿತು, ಬಳಿಕ ಈಗ KGF ಚಾಪ್ಟರ್ 3 ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ. ಸೊ ಟಾಕ್ಸಿಕ್ ಸಿನಿಮಾ ಬಳಿಕ 3 ಬರುತ್ತಾ ಅನ್ನುವಂಥದ್ದೀಗ ಎಲ್ಲರಲ್ಲೂ ಕೂಡ ಕುತೂಹಲವನ್ನು ಉಂಟು ಮಾಡಿದೆ. ಕಾರಣ 2 ಅಲ್ಲಿ ಹಡಗಿನಿಂದ ಬಿದ್ದಂಥ ಯಶ್ ಏನಾದರೂ ಅನ್ನುವಂಥ ಪ್ರಶ್ನೆಯಲ್ಲಿ ಇತ್ತು. ಕೊನೆಗೆ ಅಷ್ಟೆಲ್ಲ ಗಳಿಸಿ ಏನಾಯಿತು, ಅದು ಚಿನ್ನವೆಲ್ಲ ಅಂಥೇಳಿ, ಸಮುದ್ರ ಪಾಲಾಯಿತಾ ಏನಾಯಿತು ಅಂತೇಳಿ. ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ಬಹಳ ಕುತೂಹಲ ಇದ್ದಿದ್ದು ಏನಾಯಿತು ಪಾರ್ಟ್ 2 ನಂತರ ಯಶ್ ಗೋಲ್ಡ್ ಅಷ್ಟೆಲ್ಲ ಗಳಿಸಿದ ನಂತರ ಏನು ಮಾಡಿದ್ರು, ಅದನ್ನು ಸಮುದ್ರದ ಪಾಲ್ ಮಾಡಿ ಅವ್ರೇನಾದ್ರು, ಈ ಪ್ರಶ್ನೆಗಳಿಗೆ ಉತ್ತರವನ್ನು ಪಾರ್ಟ್ 3ಯಲ್ಲಿ ನೋಡ್ಬೋದಾ? ಈ ಬಗ್ಗೆ ಈಗ ಸುಳಿವು ಸಿಕ್ಕಿದೆಯಾ, ಖಚಿತನಾ? ಹೌದು, ಖಂಡಿತವಾಗ್ಲೂ 3 ವರ್ಷದ ಹಿಂದೆ ಏನು KGF 2 ರಿಲೀಸ್ ಆಗಿತ್ತಲ್ಲ, ಅಲ್ಲಿಂದ ಸಿಕ್ಕಾಪಟ್ಟೆ ಜನಕ್ಕೆ ಆ ಒಂದು ಚಿತ್ರವನ್ನ ಅಕ್ಷರಶಃ ಜೀವಿಸ್ಬಿಟ್ಟಿದ್ರು. ಅಷ್ಟು ಇನ್ವಾಲ್ವ್ಮೆಂಟ್ ಅದರಲ್ಲಿತ್ತು. ಅದೊಂದು ಕ್ಯಾರೆಕ್ಟರ್ನ ಪ್ರತಿ ಕ್ಯಾರೆಕ್ಟರ್ನು ಆ ಸಿನಿಮಾದಲ್ಲಿ ಅಷ್ಟು ಜೀವಿಸ್ಬಿಟ್ಟಿದ್ರು. ಅದಕ್ಕೆ ಸಾಕ್ಷಿ ಅನ್ನೋದನ್ನೇ KGF 3 ಎಕ್ಸ್ಪೆಕ್ಟೇಷನ್. ಅದ್ರ ಕೊನೆಗೆ KGF 3 ಸುಳಿವಿನೂ ಕೊಟ್ಟಿತ್ತು, ಆದ್ರೆ ಅಲ್ಲಿಗೆ ಸೈಲೆಂಟ್ ಆಗ್ಬಿಟ್ಟಿತ್ತು ಹೊಂಬಾಳೆ ಫಿಲ್ಮ್. ಎಲ್ಲ ಒಂದ್ ಕಡೆ KGF 3 ಆಗುತ್ತೋ ಇಲ್ಲೋ ಅನ್ನೋ ಅನುಮಾನ ಇದ್ದೇ ಇತ್ತು ಎಲ್ರಿಗೂ. ಆದ್ರೆ KGF 3 ಅಧಿಕೃತವಾಗಿ ಬರುತ್ತೆ ಅನ್ನೋದನ್ನ ಹೊಂಬಾಳೆ ಸಂಸ್ಥೆ KGF 3ನೇ ವರ್ಷದ ಆನಿವರ್ಸರಿಯಲ್ಲಿ ಘೋಷಣೆ ಮಾಡಿರುವಂತದ್ದು. ಫ್ಯಾನ್ಸ್ಗೆ ಖಂಡಿತವಾಗ್ಲೂ ಇದೊಂಥರ ಖುಷಿ ವಿಚಾರ. ಯಾರೆಲ್ಲ ಇರ್ತಾರೆ ಈ ಸಿನಿಮಾದಲ್ಲಿ, ಕಂಟಿನ್ಯೂ ಆಗ್ತಾರ ಇಲ್ವಾ ಯಶ್, ಆ ಥರದೆಲ್ಲ ಒಂದಿಷ್ಟು ನಿಗೂಢಗಳು ಇದ್ದೇ ಇದಾವೆ. ಅದಕ್ಕೆಲ್ಲ ಮುಂದಿನ ಹಂತದಲ್ಲಿ ಮೋಸ್ಟ್ಲಿ ಉತ್ತರ ಸಿಗ್ಬೋದು. ಅರುಣ್. ಓಕೆ ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.